ಘೋಷಣೆಯಲ್ಲಿ ಡೆಮೋಕ್ರಸಿ ಅಫ್ಕೋರ್ಸ್. ಈಗ ಯಾವ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ನೀವೇ ಹೇಳ್ತೀರಾ, ಎಲ್ಲಾ ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೀರಿ. ನೀನೆಷ್ಟು ಕದ್ದೆ, ನೀನೆಷ್ಟು ಮೆದ್ದೆ, ಮಾಲ್ ಬಂತ, ಮಾಮೂಲ್ ಬಂತ, ಲಂಚ ತಿನ್ನೋನೆ ರಾಜ ಅಂತ ಪೊಲಿಟಿಷಿಯನ್ಸ್ಗಳು ಸಮಥಿಂಗ್ ಕೊಡ್ಲಿಲ್ಲ ಅಂದ್ರೆ ರಿಯಲಿ ನಥಿಂಗ್ ಅಂತ ಹೇಳ್ತಿದ್ದಾರೆ. ವೆಲ್, ಈ ತರ ರಾಜಕಾರಣಿಗಳು ನಮ್ಮ ದೇಶ ತುಂಬೆಲ್ಲ ಇರಬೇಕಾದ್ರೆ ನಮ್ಮ ರಾಜ್ಯದ ಜನತೆ, ದೇಶದ ಜನತೆ ಏನ್ ಮಾತಾಡ್ಕೊಳ್ತಾ ಇದ್ದಾರೆ. MP ಎಲೆಕ್ಷನ್ ಬೇರೆ ಹತ್ರ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೇನೆ ಮಲ್ಲೇಶ್ವರಂ ಮಾರ್ಗೋಡ್ ರಸ್ತೆಯಲ್ಲಿರುವಂತಹ ವಿಜಯಲಕ್ಷ್ಮಿ ಹೋಟೆಲ್ಗೆ. ಫಾಲೋ ಮಿ ಗೈಸ್. ಹೆಲೋ, ಹಾಯ್. ಏನ್ ತಿಂತಾ ಇದ್ದೀರಾ? ಪಕೋಡ ಚೆನ್ನಾಗಿದ್ಯಾ? ಪರವಾಗಿಲ್ಲ. ಓಕೆ, ಈ ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನು ಪಕೋಡ ಮಾಡ್ಬಿಡ್ತಾರಲ್ಲ ರಾಜಕಾರಣಿಗಳು, ಏನಂತಿದೆ ಅದಕ್ಕೆ? ಪಕೋಡ ಆಗೋರಿದ್ರೆ ಮಾಡ್ತಾರೆ, ಪಕೋಡ ಆಗೋರಿದ್ರೆ ಮಾಡ್ತಾರೆ, ಪಕೋಡ ಆಗೋರಿಲ್ಲ ಅಂದ್ರೆ ಹೇಗ್ ಮಾಡ್ತಾರೆ? ನಾವು ಹಾಕ್ಬಾರ್ದು. ಈಗ ದುಡ್ಡು ತಗೊಳ್ತಾರೆ, ಕುರಿಗಳು ಮಾಡ್ಬಿಡ್ತಾರೆ, ಬಕ್ರ ಮಾಡ್ಬಿಡ್ತಾರೆ, ಓಟ್ನ ಸೇಲ್ ಮಾಡ್ಕೊಳಂಗ್ ಮಾಡ್ಬಿಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಬಕ್ರ ಮಾಡ್ತಾ ಇದ್ದಾಗ ನಾವು ನೋಡ್ಕೋಬೇಕು. ನಾವು ಸ್ವಲ್ಪ ಯೋಚನೆ ಮಾಡಿ ಬಕ್ರ ಹಾಕ್ತೀವೋ ಇಲ್ವೋ ನೋಡ್ಕೋಬೇಕು, ನೋಡ್ಕೊಂಡು ವೋಟ್ ಮಾಡ್ಬೇಕಷ್ಟೇ. ಈಗ ಎಲ್ಲ ರಾಜಕಾರಣಿಗಳು ಕ್ಲೀನ್ ಹ್ಯಾಂಡ್ ಅಂತ ಅನ್ಸ್ತಾ? ಖಂಡಿತ ಇಲ್ಲ. ಅದು ರಾಜಕೀಯ ಅನ್ನೋ ಹೆಸರಲ್ಲೇ ಇದೆ ಎಲ್ಲ ಇರೋದು. ಎಲ್ಲ ರಾಕ್ಷಸರು ಹೆಸರೇ ಇದೆ, ಎಲ್ಲ ರಾಕ್ಷಸರು ಹೆಸರೇ ಇದೆ. ರಾ ಅಂದ್ರೆ ರಾವಣ, ಜ ಅಂದ್ರೆ ಜರಾಸಂಧ, ಕಿ ಅಂದ್ರೆ ಕೀಚಕ. ಸೊ ಹಾಗಾಗಿ ರಾಜಕೀಯಕ್ಕೆ ಹೋದವರೆಲ್ಲ ರಾಕ್ಷಸರು ಆಗಿರಬಹುದು. ಮುಂದೆ ನೋಡೋಣ, ಇನ್ನೂ ಒಂದೊಂದು ಅವಕಾಶಗಳು ಸಿಕ್ಕಿದಾಗ, ಹೊಸ ಆಯ್ಕೆಗಳು ಬಂದಾಗ ಏನಾದ್ರು ಚೇಂಜಸ್ ಆಗ್ಬೋದು ಅಂದ್ಕೊಂಡಿದೀವಿ. ಭರವಸೆ ಇದೆ, ಟ್ರೈ ಮಾಡ್ತೀವಿ. ಆದ್ರೂ ನಮ್ಮ ರಾಜಕೀಯದಲ್ಲಿ ರಾಕ್ಷಸರು ತುಂಬಿದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತ 100% ಭಾಗನೂ ತುಂಬಿದ್ದಾರೆ. ಅಲ್ಲ, ಈಗ ಸದ್ಯಕ್ಕೆ MP ಎಲೆಕ್ಷನ್ಗೆ ಒಂದು ಫಿಂಗರ್ ಸಾಕು ಅಂತವನ್ನೆಲ್ಲ ಸಂಹಾರ ಮಾಡಕ್ಕೆ ಅಲ್ವಾ? ಹೌದು, ಖಂಡಿತ. ವೋಟ್ ಮಾಡ್ಬೇಕಲ್ಲೇ ಎಲ್ಲ ಡಿಪೆಂಡ್ ಆಗಿದೆ ಅಲ್ವಾ? ಸೊ ಈಗ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಎಜುಕೇಟೆಡೇ ಇರೋದು, ಅನ್ಎಜುಕೇಟೆಡ್ ಅಂತೂ ಇಲ್ವೇ ಇಲ್ಲ. ಸೊ ಬಕ್ರಗಳಾಗಬೇಡಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಒಂದೇ ಒಂದು ಓಟು ಮಿಸ್ ಆದರೂ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋದು ತಪ್ಪಾಗುತ್ತೆ, ತಪ್ಪಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೆಟ್ಟವ್ರನ್ನ ಬಿಟ್ಟು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿ. ಮೊದಲು ಬಾಟ್ಲು ಬ್ಯಾನ್ ಆಗ್ಬೇಕು. Yes, ಬಾಟ್ಲು ಬ್ಯಾನ್ ಆದ್ರೆ ನೋಟ್ ಬ್ಯಾನ್ ಆದಾಗೆ ಬಾಟ್ಲು ಬ್ಯಾನ್ ಆಗ್ಬೇಕು. ನೋಟ್ ಬ್ಯಾನ್ ಆದಾಗೆ ಬಾಟ್ಲು ಬ್ಯಾನ್ ಆಗ್ಬೇಕು. ಆಗಲ್ಲ ಇವಾಗ. ಸಮಾಜ ರೂಪ ಆಗತ್ತೆ. ಬಾಟ್ಲು ಅಂದ್ರಲ್ಲ, ಯಾವ ಬಾಟ್ಲು ಹೇಳಿ? ಈಗ ಅದೇ ಹೊಟ್ಟೆಗೆ ಹಾಕೊಳ್ಳೋ ಬಟ್ಲು. ಅದರಲ್ಲೂ ಜೆಂಟ್ಸು ಇವಾಗ ಲೇಡೀಸು ಶುರು ಆಗೋಗಿದ್ದಾರೆ. ಸೊ ಹಂಗಾಗಿ ಅದನ್ನ ಬ್ಯಾನ್ ಮಾಡಿ, ಖಂಡಿತ ನೋಟು ಬ್ಯಾನ್ ಆಗುತ್ತೆ. ನಿಮ್ಮ ಮತವನ್ನ ದಯವಿಟ್ಟು ಚಲಾಯಿಸಿ. ವ್ಯಕ್ತಿಗೆ ಕೊಡಿ. ಓಕೆ, ಅಪ್ಪೋ ಮೊದಲು ಬರೀ ಹುಡುಗರು ಆಗ್ತಾ ಇದ್ರು, ಈಗ ಹುಡುಗಿರು ಹಾಕೊಂಡ್ಬಿಟ್ಟಿದ್ದಾರೆ. ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಬಾಟ್ಲು ಜಾಸ್ತಿ ಲೆವೆಲ್ ಅಲ್ಲಿ ಬ್ಯಾನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ ಬಾಟ್ಲು ಅಂತ ಹೇಳೋ ಅಗತ್ಯ ಇಲ್ಲಲ್ಲ, ಬಿಡಿಸಿ ಹೇಳೋ ಅಗತ್ಯ ಇಲ್ಲಲ್ಲ. ಹೇಳಿದ್ರಲ್ಲ, ಹೊಟ್ಟೆಗೆ ಹಾಕೊಳ್ಳೋ ಬಾಟ್ಲು ರೀ, ಅದನ್ನ ಬ್ಯಾನ್ ಮಾಡಿಸಿ. ಎಸ್, ಬ್ಯಾನ್ ಆಗ್ಬೇಕು, ಅದ್ ಬ್ಯಾನ್ ಆಗ್ಬೇಕು, ಇದು ಬ್ಯಾನ್ ಆಗ್ಬೇಕು, ಅದಿದ್ರೆ ತಾನೇ ಇದಾಗತ್ತೆ ಅದಾಗತ್ತೆ ಅಂತ ಹೇಳ್ತೀವಿ. ಒಟ್ನಲ್ಲಿ ಕರಪ್ಷನ್ ಬ್ಯಾನ್ ಆಗ್ಬೇಕು ಸರ್. ಕ್ವಾರ್ಟರ್ ಬ್ಯಾನ್ ಆಗ್ಬೇಕು. ನಾವು ಅದು ಯೂಸ್ ಮಾಡಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಅದನ್ನ ಬ್ಯಾನ್ ಆದ್ರೆ ಒಳ್ಳೇದು. ಓಕೆ, ಈಗ ಇನ್ ಕೆಲವ್ರ ಅಭಿಪ್ರಾಯ ಏನ್ ಗೊತ್ತಾ? ಎಲೆಕ್ಷನ್ ಅಲ್ಲಿ ರಾಜಕಾರಣಿಗಳು ಗೆದ್ಮೇಲೆ ಎಷ್ಟೋ ಮಾಡ್ಕೊಳ್ತಾರೆ. ವೋಟ್ ಹಾಕೋದು ಅಂದ್ರೆ ಡಬ್ಬಿ ಕಡೆಗೆ ದುಡ್ಡು ಹಾಕ್ತೇವೆ. ಅದು ಒಳ್ಳೇದಕ್ಕಾಗತ್ತೆ, ಕೆಟ್ಟದಕ್ಕಾಗತ್ತೆ ಅಂತ ನಿಮಗೆ ಗೊತ್ತಾ, ನನಗೆ ಗೊತ್ತಾ, ಯಾರಿಗೂ ಗೊತ್ತಿಲ್ಲ. ವೋಟ್ ಹಾಕೋದು ಕರ್ತವ್ಯ, ಹಾಕ್ತೇವೆ. ಅದು ಏನು ವರ್ಲ್ಡ್ ಮೋದಿನ ಕೊಂಡಾಡ್ತಾ ಇದೆ, ಅದರಿಂದ ಮೋದಿ ವೋಟ್ ಮಾಡೋದು ಅದರಲ್ಲಿ ಏನು ತಪ್ಪಿದೆ? ಇವ್ರು ಯಾರು ಕ್ಯಾಂಡಿಡೇಟ್ ಇದು ಅಂತ ಹೇಳಿ ನೋಡೋಣ. 18 ಪಕ್ಷ 28 ಪಕ್ಷ ಮಾಡ್ಕೊಂಡು ಹೌ ಕ್ಯಾನ್ ಇಟ್ ಇಸ್ ಪಾಸಿಬಲ್? ವರ್ಲ್ಡ್ ಮಾರ್ಕೆಟ್ ಇವಾಗ ನಾವು ನೋಡ್ತಾ ಇರೋದು ಗ್ಲೋಬಲೈಸ್ ಆಗಿದೆ. ವರ್ಲ್ಡ್ ಮಾರ್ಕೆಟ್ ನೋಡ್ತಾ ಇದ್ದೀವಿ. ಈ ಬರೀ ಪಂಚಾಯತಿ ಎಲೆಕ್ಷನ್, ಮುನ್ಸಿಪಾಲ್ಟಿ ಎಲೆಕ್ಷನ್ ಅಲ್ಲ. 25 ವರ್ಷ ಆಯಿತು ನಾನು ಎಲೆಕ್ಷನ್ ನಿಂತಿಲ್ಲ ಅಂದರೆ ವಾಟ್ ಇಸ್ ದಿ ಯೂಸ್? ಕಾನ್ಸ್ಟಿಟ್ಯೂಷನ್ ಏನು ಗೊತ್ತಿದೆ? ಸೊ ಅನುಭವ ಇರಬೇಕು, ಆ ಪ್ರೌಢಿಮೆ ಇರಬೇಕು, ಪ್ರತಿಭೆ ಇರಬೇಕು, ಎಲ್ಲಾನು ಇರ್ಬೇಕಲ್ಲ. ಹೋಗಿ ಅಲ್ಲೇನ್ ಮಾಡ್ತಾರೆ? ಬನ್ನಿ ಸರ್, ಇಲ್ಲಿ ಈಗ ಆಮಿಷಗಳು ಹೊಡ್ತಾರಲ್ಲ ರಾಜಕಾರಣಿಗಳು, ನಾವು ನೋಟ್ ಕೊಡ್ತೀವಿ, ಅದ್ ಕೊಡ್ತೀವಿ ಅಂತ. ಒಂದೇ ಮಾತು ಹೇಳಿ ಸರ್, ಅದನ್ನ ಹೇಳಿ. ಈಗ ರಾಜಕಾರಣಿಗಳ ರಾಜಕೀಯದ ಆಡಳಿತ ನೋಡಿದ್ರೆ ಚೆನ್ನಾಗಿದೆ ಅನ್ಸುತ್ತಾ, ಬೈಬೇಕು ಅನ್ಸುತ್ತಾ? ರಾಜಧಾನಿಗಳ ರಾಜಕೀಯ ಅಂದ್ರೆ 2 ತರನೂ ಇದೆ. ಚೆನ್ನಾಗೂ ನಡೀತಾ ಇದೆ, ಬೈಬೇಕು ಅಂತ ಅನ್ಸುತ್ತೆ. ಓಕೆ, ಯಾಕೆ ಬೈಬೇಕು ಅನ್ಸುತ್ತೆ? ಸ್ವಲ್ಪ ಜನಗಳಿಗೆ ಸಹಾಯ ಹೆಲ್ಪ್ ಮಾಡಬೇಕು. ಓಕೆ, ಈಗ ಆ ಸಹಾಯ ಮಾಡುವಂತ ನಾಯಕರನ್ನ ಚೂಸ್ ಮಾಡೋ ಆಯ್ಕೆ ನಮ್ಮ ಕೈಲಿದೆ. MP ಎಲೆಕ್ಷನ್ ಇದೆ, ಏನ್ ಹೇಳ್ತೀರಾ? ಹೌದು, ಖಂಡಿತ. ಹೆಂಗ್ ಆಯ್ಕೆ ಮಾಡ್ಕೋಬೇಕು? ಅವ್ರ ಕೆಲಸ ಹೇಗೆ ಮಾಡ್ತಾರೆ ನೋಡ್ಕೊಂಡು ಅವ್ರು
ಆಯ್ಕೆ ಮಾಡ್ತೀವಿ. ಸೊ ವ್ಯಕ್ತಿತ್ವನ ಅವ್ರು ಮಾಡೋ ಕೆಲಸನ ನೋಡಿ ವೋಟ್ ಹಾಕ್ಬೇಕು. ಕರೆಕ್ಟ್. ಆದ್ರೆ ದುಡ್ಡು ಕೊಟ್ಟು ನೋಡಿ ನೋಟ್ ನೋಡೋದು ನೋಡಿ ವೋಟ್ ಹಾಕ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಾ? ಖಂಡಿತ ಮಾಡಬಾರ್ದು, ದೇಶ ಹಾಳಾಗತ್ತೆ. ದೇಶ ಹಾಳು ಮಾಡ್ಬಿಡ್ರಿ, ಹಂಗ್ ಮಾಡಕ್ ಹೋಗ್ಬಿಡ್ರಿ. ಅರ್ಥ ಆಯ್ತಾ? ನಿಮ್ಮ ಲಾಭಕ್ಕೋಸ್ಕರ ವೋಟ್ ಹಾಕ್ಲೇಬೇಡಿ, ದೇಶನ ಹಾಳು ಮಾಡ್ಬೇಡಿ. ಥ್ಯಾಂಕ್ ಯು ಮಾ. ಈಗ ಪಕ್ಷನ ವ್ಯಕ್ತಿನ ಅಂತ ನಮಗೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಈಗ ಅದರಲ್ಲಿ ಏನು ಗೊತ್ತಾ, ಈಗ ಸುಮಲತಾ ಅವ್ರು ನಿಂತಿದ್ದಾರೆ, ನಾವು ಅಂಬರೀಷ್ ಅವ್ರ ಅಭಿಮಾನಿ, ಅದರಲ್ಲಿ ಎಕ್ಸೆಪ್ಟ್ ಅಂಬರೀಷ್ ಅವ್ರ ಅಭಿಮಾನಿ. ಅದರಲ್ಲೂ ಈಗ ನಾವು ಒಂದು 5 ಓಟ್ ಇದೆ, ಯಾರಿಗೂ ಮೋಸ ಆಗೋದು ಬೇಡ. ಒಂದು 3 ಓಟ್ ಅವ್ರಿಗೆ ಹಾಕೋಣ, ಒಂದು 2 ಓಟ್ ಇವ್ರಿಗೆ ಹಾಕೋಣ. ಅವ್ರಿಗೈದು ಇವ್ರಿಗೈದು ಅಂತ ಹಂಚ್ಬಿಟ್ರೆ ಒಬ್ರನ್ನ ಹೆಂಗ್ ಸೆಲೆಕ್ಟ್ ಮಾಡ್ದಂಗ ಆಗುತ್ತೆ ಅಂತ. ಇಲ್ಲ ಮೇಡಮ್, ಈಗ ಅವರು ಬೇಕು, ನಮ್ಗೆ ಇವರು ಬೇಕು. ದೇಶ ಯಾರನ್ನ ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ಗೆ ನಾವ್ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂತನಾ? ಓವರ್ ಆಲ್ ದೇಶದ ಒಂದು ಆಡಳಿತ ಮೈಂಡ್ ಅಲ್ಲಿ ಇಟ್ಕೊಂಡು ವೋಟ್ ಮಾಡೋಲ್ಲ. ಆಡಳಿತ ಅದಕ್ಕೋಸ್ಕರ ನಾನು ಹೇಳಿದ್ದು ಫಸ್ಟ್ ಹೇಳ್ದೆ ನಾನು, ಮೋದಿ ಬಂದು ನಿಂತ್ಕೊಂಡ್ರು. ಈಗ ನಾವು ದಳ ಅಂತ ಇದ್ದೀವಿ, ಕಾಂಗ್ರೆಸ್ ಅಂತ ಇದ್ದೀವಿ. ಮೋದಿ ಬಂದು ನಿಂತ್ಕೊಂಡ್ರೆ 100% ಮಂಡ್ಯದಲ್ಲಿ ಬಿಜೆಪಿ ಬಂದಿಲ್ಲ, ಇದುವರೆಗೂ ಬಿಜೆಪಿನೇ ಗೆಲ್ಲಿಸ್ತೀವಿ. ಹಾಯ್ ಸರ್. ಹಾಯ್. ನೀರು ಕುಡಿತಾ ಇದ್ದೀರಾ? ಕಾಫಿ ಕುಡಿತಾ ಇದ್ದೀರಾ? ಟೀ ಕುಡಿತಿದ್ದೀರಾ? ಕಾಫಿ. ಕೆಲಸ ಎಲ್ಲ ಆಯ್ತಾ? ಕೆಲಸ ಎಲ್ಲ ಆಯ್ತಾ? ಆಗ್ತಾ ಇದೆ. ದೇಶದಲ್ಲಿ ಕೆಲಸ ಆಗ್ತಿದ್ಯಾ? ದೇಶದಲ್ಲಿ ಕೆಲಸ ಆಗ್ತಾ ಇದೆಯಾ? ಪರವಾಗಿಲ್ಲ. ಪರವಾಗಿಲ್ಲ. ಇನ್ನೇನು ಕೆಲಸ ಆಗ್ಬೇಕು? ಇನ್ನ ಕೆಲಸ ಆಗ್ಬೇಕು, ತುಂಬಾ ಬೇಕಾದಷ್ಟು. ಏನ್ ಬದಲಾವಣೆ ಆಗ್ಬೇಕು? ರೋಡು, ಟ್ರಾಫಿಕ್ಕು ಇದೆಲ್ಲ ತುಂಬಾ ಚೇಂಜಸ್ ಇದೆಲ್ಲ. ಹೌದು. ಆಗ್ಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು? ನಮ್ಮಂತವರನ್ನೇ ಸೆಲೆಕ್ಟ್ ಮಾಡಬೇಕು. ನಿಂತ್ಕೊಳ್ತೀರಾ ಎಲೆಕ್ಷನ್ಗೆ? ಇಲ್ಲ. ಯಾಕಪ್ಪ? ಈಗ MP ಎಲೆಕ್ಷನ್ ವೋಟ್ ಮಾಡ್ತೀರಾ? ಮಾಡ್ತೀನಿ. ಮಾಡ್ತೀರಾ? ಮಾಡದೇ ಇರೋರ್ಗೆ ಏನು ಹೇಳ್ತೀರಾ? ವೋಟ್ ಮಾಡಲ್ಲ ಅವ್ರಿಗೆ ಏನು ಹೇಳ್ತೀರಾ? ಮಾಡ್ಲೇಬೇಕು ಎಲ್ಲರೂ. ಯಾಕೆ ಮಾಡಬಾರ್ದು? ಮಾಡ್ಲೇಬೇಕು ಎಲ್ಲರೂ. ಈಗ MP ಎಲೆಕ್ಷನ್ ಹತ್ರ ಬಂದಿದೆ. ರಾಜಕಾರಣಿಗಳು ಭ್ರಷ್ಟತೆಯ ಮಹಾಪೂರನೇ ತೋರಿಸ್ತಾ ಇದ್ದಾರೆ. ಏನ್ ಅನ್ಸುತ್ತೆ ನಮ್ಗೆ? ಈ ಭ್ರಷ್ಟಾಚಾರ ಎಲ್ಲ ನೋಡ್ಬಿಟ್ಟು ಭಾರಿ ಬೇಜಾರಾಗ್ಬಿಟ್ಟಿದೆ. ಮಾನ್ಯ ನಮ್ಮ ನರೇಂದ್ರ ಮೋದಿಯವರು ಬಿಟ್ರೆ ಈ ದೇಶಕ್ಕೆ ಯಾವ ಪ್ರಧಾನಿನೂ ಆಗಲ್ಲ, ಯಾವ ಮಿನಿಸ್ಟ್ರೂ ಆಗಲ್ಲ, ಯಾರು ಸಾಧ್ಯಲ್ಲ. ಈ ಭ್ರಷ್ಟಾಚಾರ ತೊಲಗಿಸ್ಬೇಕಂದ್ರೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಇದು ಸರಿಯಾದ ವ್ಯಕ್ತಿ ಅಂತ ನಾವು ಹೇಳ್ತೀವಿ. ನಾವೊಬ್ಬ ಅರ್ಚಕರಾಗಿ ಹೇಳ್ತಾ ಇದ್ದೀರಿ, ನಾವಿಲ್ಲಿ ಈಶ್ವರನ ದೇವಸ್ಥಾನ ಪೂಜೆ ಮಾಡ್ತೀರಿ. ಆ ಈಶ್ವರನ ದಯದಿಂದ ನೆಕ್ಸ್ಟ್ ಅವರು ನರೇಂದ್ರ ಮೋದಿನೇ ಬರೋದು ಈ ರಾಜ್ಯದಲ್ಲಿ. ಅವರೇ ಪ್ರಧಾನಿ ಆಗಬೇಕು, ಅವರೇ ಇದಾಗಬೇಕು. ನೋಟ್ಗಳು ಹಂಚ್ತಾ ಇದ್ದಾರೆ ಸರ್ ರಾಜಕಾರಣಿಗಳು. ನೋಟು ಗೀಟು ಇವೆಲ್ಲ ನಾವೆಲ್ಲ ಬಗ್ಗಲ್ಲ ಬಿಡಿ. ನಾವು ಹಾಕೋದು ಅವ್ರು ಏನೇ ಮಾಡಿದ್ರು ನಾವು ನರೇಂದ್ರ ಮೋದಿ ಮುಖ ನೋಡ್ಕೊಂಡು ನಾವು ಓಟ್ ಹಾಕ್ತೀರಿ. ಈ ರಾಜ್ಯದಗಳು ಬಿಜೆಪಿ ಮುಖಂಡರಲ್ಲಿ ಭ್ರಷ್ಟಾಚಾರ ಇದ್ದಾರೆ, ಜೈಲಿಗೆ ಹೋಗ್ಬಿಟ್ಟು ಬಂದಿರೋರು ಇದ್ದಾರೆ. ಅವ್ರ ಮುಖ ನೋಡಿ ನಾವು ಹಾಕಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಮುಖ ನೋಡಿ ನಾವು ಬಿಜೆಪಿ ಓಟ್ ಹಾಕ್ತೀರಿ. ನಾವು ಅವರು ಮೂರ್ಖರು. ಓಟ್ನ ಮಾರ್ಕ್ ಅಂತಾರೆ. ಅವರು ಒಳಗಡೆ ಹಾಕ್ಬೇಕು, ಅವ್ರನ್ನೆಲ್ಲ ದುಡ್ಡು ಇಸ್ಕೊಂಡ್ರೆ ಒಳಗಡೆ ಹಾಕ್ಬೇಕು. ದುಡ್ಡು ಕೊಡೋರ್ಗೆ ತಗೊಂಡವ್ರಿಗೆ ಇಬ್ರು ಸೇರಿ ಜೈಲ್ಗೆ ಹಾಕ್ಬೇಕು. ಅವಾಗ ಈ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ. ಇದು ಯಾರು ಅಂತ ಗುರ್ತಿಸ್ತಾರ? ಸದಾಶಿವ ಅವರು ಸರ್. ಇವರು ದೊಡ್ಡ ಮುಂಗಾರು ಮಳೆ ಫಿಲಂ ಆಕ್ಟ್ರು, ರಾಜಕೀಯದಲ್ಲಿ ನಿಂತು ಸೋತಿದ್ದಾರೆ. ಈಗ ಮತ್ತೆ ಯಾವ್ದೋ ಕೇಸ್ ಎಲ್ಲ ಕ್ಲಿಯರ್ ಆಗಿದೆ. ಅವ್ರು ಇರ್ಲಿ ಬಿಡಿ, ಆಯ್ತು. ಅವ್ರ ಪಾಡ್ ನಮ್ಗೆ ಯಾಕೆ? ಅವ್ರ ವಿಷಯ ಸರಿ ಆಯ್ತು, ಅವ್ರ ವಿಷಯ ನಮ್ಗೆ ಯಾಕೆ? ಹಾಗಿದ್ರೆ ರಮ್ಯಾ ಮೇಡಮ್ ಏನ್ ಮಾಡ್ತಾ ಇದ್ದಾರೆ? 1 ವರ್ಷದಿಂದ ಖಾಲಿ ಆಗಿದ್ರು. ಈಗ ಮೊನ್ನೆ ರಾಹುಲ್ ಗಾಂಧಿ ಬಂದ ತಿರ್ಗ ಪ್ರದಕ್ಷಿಣೆ ಆಗಿದ್ದಾರೆ. ಅವ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ ಬಿಡಿ. ಹಾಗಿದ್ರೆ ಇದು ರಮ್ಯಾ ಮೇಡಮ್ ಅಲ್ವಾ ಸರ್? ಇವ್ರು ರಮ್ಯಾ ಮೇಡಮ್ ಅಲ್ಲ, ರಮ್ಯಾ ಮೇಡಮ್ ಇವರು. ಪೂಜಾಗ ನಮಸ್ಕಾರ. ಹಾಯ್. ಅಲ್ಲಿ ಹಾಯ್ ಮಾಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಅಲ್ಲಿ ಬನ್ನಿ ಹತ್ರ ಬನ್ನಿ. ಎಸ್, ನಮ್ಮ ದೇಶ ಚೆನ್ನಾಗಾಗ್ಬೇಕು ಸರ್, ಅಭಿವೃದ್ಧಿ ಸಾಧಿಸಬೇಕು. ಸೊ ಈ ಸಲ ನಮ್ಗೊಂದು ಅಸ್ತ್ರ ಸಿಕ್ಕಿದೆ. MP ಎಲೆಕ್ಷನ್ ಒಳ್ಳೆ ನಾಯಕನ ಸೆಲೆಕ್ಟ್ ಮಾಡಬೇಕು. ನರೇಂದ್ರ ಮೋದಿ ಇದಾರಲ್ಲ, ನರೇಂದ್ರ ಮೋದಿ ಭ್ರಷ್ಟರಲ್ವಲ್ಲ. ಅವ್ರಿಗೆ ಬರೋ ಕಾಸನ್ನ ಅವ್ರ ಸಂಸಾರಕ್ಕೆ ಕೊಡದೇನೆ ದೇಶಕ್ಕೋಸ್ಕರ ಕೊಡ್ತೀಯಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಸೊ ಈಗ ನಾವು ನಾಯಕನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಆಯ್ಕೆ ಮಾಡ್ಬೇಕು ಹೇಳಿ? ಅವ್ರ ಎಕ್ಸಾಂಪಲ್ ಇಟ್ಕೊಂಡು ಆಯ್ಕೆ ಮಾಡಬೇಕು. ಎಲ್ಲರೂ ನರೇಂದ್ರ ಮೋದಿ ಆಗಕ್ಕಾಗತ್ತಾ ಸರ್? ಎಲ್ಲರೂ ನರೇಂದ್ರ ಮೋದಿ ಆಗ್ಬೇಕು. ಈಗ MP ಎಲೆಕ್ಷನ್, ನಾವು MP ಎಲೆಕ್ಷನ್ ಅಂತ ಹೇಳಿ MP ಗೋಸ್ಕರ ವೋಟ್ ಮಾಡ್ಬೇಕಾ, PM ಗೋಸ್ಕರ ವೋಟ್ ಮಾಡ್ಬೇಕಾ? ದೇಶಕ್ಕೋಸ್ಕರ ವೋಟ್ ಮಾಡಬೇಕು.
ದೇಶಕ್ಕೋಸ್ಕರ ವೋಟ್ ಮಾಡಬೇಕು, ಮೋದಿಗೋಸ್ಕರ ವೋಟ್ ಮಾಡಬೇಕು. ಹಾಯ್ ಸರ್. ಸರ್ ಇವ್ರು ಯಾರು ಸರ್? ಇವರು ಯಾರು ಅಂತ ನಾನೇನಾ? ಯಾರು ಸರ್? ಐಶ್ವರ್ಯ ರಾಯ. ಐಶ್ವರ್ಯ ರಾಯ ಹೌದಾ? ಇರ್ಬೋದು ಅಂತ ಗೆಸ್. ಇರ್ಬೋದು ಅಂತ ಗೆಸ್ ಅಂತೆ. ನೀವೇ ಹೇಳಿ ಸರ್, ಯಾರು ಸರ್ ಇದು? ನನ್ನೇ ತರನೇ ಇದಾರಪ್ಪ, ನನ್ನೇ ತರನೇ ಇದಾರಪ್ಪ. ಏನಾಗಿದ್ದಾರೆ ಇವರು? ಫಿಲಮ್ ಆಗ್ತಾವಲ್ವಾ? ಫಿಲ್ಮ್ ಆಕ್ಟ್ರೆಸ್. ಇಲ್ಲಿ ಬನ್ನಿ ಸರ್, ಕ್ಯಾಮ್ರಾಗೆ. MP ಆಗಿದಲ್ಲ ಮಂಡ್ಯಗೆ. ಇವಾಗ ಏನಾಗಿದ್ದಾರೆ? ಈಗ ಇದು ಕಾಂಗ್ರೆಸ್ಗೆ ಇದಾಗಿದ್ದಾರಂತೆ. ಈಗ ಇದು ಕಾಂಗ್ರೆಸ್ಗೆ ಇದಾಗಿದ್ದಾರಂತೆ. ಓಕೆ, ಏನ್ ಹೇಳ್ತೀರಾ ರಮ್ಯಾ ಅವ್ರ ಟ್ವೀಟ್ಗಳ ಬಗ್ಗೆ? ರಮ್ಯಾ ಈ ನಡುವೆ ಏನು ನಮ್ಮ ಸ್ಟೇಟ್ ಏನು ಬರ್ತಾ ಇಲ್ಲ ಅವರು ಅಂತ ಪರ್ಫಾರ್ಮೆನ್ಸ್ ಏನಿಲ್ಲ ಅವ್ರದ್ದು. ರಮ್ಯಾ ವೀಕ್ ಆಗಿದ್ದಾರೆ. ಅಯ್ಯಯ್ಯೋ ಸರ್, ಯಾರಿದು ಗುರ್ತಿಸ್ತೀರಾ? ರಮ್ಯಾ ಅವರು. ಹೌದಾ? ರಮ್ಯಾ ಏನ್ ಸರ್ ಇವರು? ಇವರು ಮೊದಲು ಸಂಸದಲ್ಲಿ ಸದಸ್ಯರಾಗಿದ್ರು, ಇವಾಗ ಇಲ್ಲ. ಇವ್ರ ಬಗ್ಗೆ ಪರವಾಗಿಲ್ಲ. ಇವರು ಮಂಡ್ಯದಲ್ಲಿ ಸಂಸದರಾಗಿದ್ರು, ಪುನಃ ಆಯ್ಕೆ ಆಗಲಿಲ್ಲ. ಆಯ್ಕೆ ಆಗದೆ ಅವರು ಏನು ಕೆಲಸ ಮಾಡ್ತಾನೆ ಅವ್ರು ಅಲ್ಲಿಂದ ಬಿಟ್ಟು ಬೇರೆ ಕಡೆ ಬಂದಿದ್ದಾರೆ. ಅದಕ್ಕೆ ಒಳ್ಳೆಯಪ್ಪ, ಚಪ್ಪಾಳೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಸರ್ ಇದು ಯಾರು ಅಂತ ಗುರ್ತಿಸ್ತೀರಾ? ಅವ್ರೆಲ್ಲರೂ ಗೊತ್ತಿದಾರಲ್ಲ. ಎಲ್ಲರಿಗೂ ಗೊತ್ತಿದ್ಯಾ? ಹಾಗಿದ್ರೆ ಹೆಸರು ಹೇಳಿ ಸರ್. ರಮ್ಯಾ. ರಮ್ಯಾ ಯಾರು ಸರ್ ಇವರು? ಏನಾಗಿದ್ದಾರೆ? ಫಿಲ್ಮ್ ಇಂಡಸ್ಟ್ರಿ ಇದಾರಲ್ಲ. ಅಷ್ಟೇನಾ? ಫಿಲ್ಮ್ ಇಂಡಸ್ಟ್ರಿ ಅಷ್ಟೇನಾ? ಅಷ್ಟೇ. ಪಾಲಿಟಿಕ್ಸ್ ಅಲ್ಲಿ ಇಲ್ಲ. ಪಾಲಿಟಿಕ್ಸ್ ಅಲ್ಲಿ ಹೋದ್ರಲ್ಲ. ಈಗ ಅಲ್ಲೇ ಇಲ್ಲಿ ಹೊರಗಿದ್ದಾರೆ ಅಷ್ಟೇ. ಈಗ ನಮ್ಮ MP ಎಲೆಕ್ಷನ್ ಹತ್ರ ಆಗ್ತಿದೆ. ರಾಜಕಾರಣಿಗಳು ನೋಟ್ ಕೊಡ್ತೀವಿ, ಓಟ್ ಹಾಕಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಬಗ್ಗೆ ನಾವೇನು ಹೇಳಲ್ವಲ್ಲ. ನಮ್ಮ ಓಟ್ನ ನಾವು ಮಾಡ್ತೀವಿ ಅಷ್ಟೇ, ಬೇರೆಯವ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ರಮ್ಯಾ. ಅಯ್ಯೋ, ಫುಲ್ ಸ್ಮೈಲ್. ಇಷ್ಟನಾ ರಮ್ಯಾ ಅಂದ್ರೆ? ಏನಾಗಿದ್ರು ಇವರು? ಹೀರೋಯಿನ್. ಆಮೇಲೆ ಅಷ್ಟೇನಾ? ಸರ್ ಏನಾಗಿದ್ರು ಇವರು? ಗೊತ್ತಿಲ್ವಾ? ಓಕೆ, ರಮ್ಯಾ ಅಂತ ಅಷ್ಟೇ ಗೊತ್ತು. ಏನಾಗಿದ್ರು ಏನು ಅಂತ ಗೊತ್ತಿಲ್ವಂತೆ. ಓಕೆ, ಈಗ MP ಎಲೆಕ್ಷನ್ ಹತ್ರ ಬರ್ತಿದೆ, ವೋಟ್ ಮಾಡ್ತೀರಾ? ಈ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಏನು ಹೇಳ್ತೀರಾ? ಅವ್ರನ್ನ ಕೇಳಿ ಕೇಳುವುದಕ್ಕೂ ಸಮಯವಲ್ಲ ಅಂತೀರಾ? ನಮ್ಮ ಜನಗಳು ಮೊದಲು ಸರಿ ಇಲ್ಲ. ಯಾಕ್ತಾರೆ ಅಂದ್ರೆ ಅವರು ಓಟ್ಗೋಸ್ಕರ, ದುಡ್ಡುಗೋಸ್ಕರ, ನೋಟ್ಗೋಸ್ಕರ ವೋಟ್ ಮಾಡ್ಕೊಂತವ್ರೆ. ಹಂಗಾಗಿ ನಮ್ಮ ಜನಗಳೇ ಸರಿ ಇಲ್ಲ. ರಾಜಕಾರಣಿಗಳು ಬೈದ ಪ್ರಯೋಜನ ಏನಲ್ಲಿ? ನಮ್ಮ ಜನಗಳು ಬುದ್ಧಿ ಕಲ್ತಿದ್ರೆ ರಾಜಕಾರಣಿಗಳು ಬುದ್ಧಿ ಕಲ್ತಿರೋದು ಅಷ್ಟೇ. ಅದೊಂದೇ ಹೇಳಕ್ ಇಷ್ಟಪಡೋದು. ಕಲಿಯಲ್ಲ ಇನ್ನ. ನೋಟ್ ಅಂದ್ರೆ ಸಾಕು ವೋಟ್ ಮಾಡ್ಕೊಳಕ್ ರೆಡಿ ಇರ್ತಾರೆ. ನಾವು ಫಸ್ಟ್ ನಮ್ಮ ಜನಗಳು ಸರಿ ಇದ್ರೆ ಮಾತ್ರ ಬೇರೆಯವ್ರಿಗೆ ನಾವು ಬ್ಲೇಮ್ ಮಾಡೋಕ್ಕಾಗೋದು. ಇಲ್ಲ ನಾವು ಬ್ಲೇಮ್ ಮಾಡೋದು ಪ್ರಯೋಜನ ಇಲ್ಲ. ಸರಿ ಆಗ್ಬೇಕು ಅಂದ್ರೆ ಅವ್ರವ್ರ ಬುದ್ಧಿ ಅವ್ರವ್ರ ಕೈಲಿ ಇರಬೇಕು. ನಾವು ಏನ್ ಮಾಡೋದು ಸರಿ ಇರ್ತದೆ, ಎಂಥವ್ರಿಗೆ ನಾವು ಓಟ್ ಹಾಕ್ಬೇಕು, ಯಾರಿಗೆ ಗೆಲ್ಸೋರ್ಗೆ ಇದು ಕರೆಕ್ಟಾಗಿ ಇರುತ್ತೆ ಅಂತ ಇದು ಸಮಾಜ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅವ್ರು ಹೇಳಿದ್ರೆ ಅದು ಕರೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಈಗ ರಾಜಕಾರಣಿಗಳು ತಗೊಳ್ಳಿ ಅಂತ ಸೀರೆ, ಕುಕ್ಕರು, ಅದು ಇದು ನೋಟು ಎಲ್ಲ ಕೊಡ್ತಾರೆ. ನಮ್ಮ ಮನೆ ಕಡೆಗಂತೂ ಯಾವುದೇ ಕಾರಣಕ್ಕೂ ಹತ್ರ ಬರೋಂಗೂ ಇಲ್ಲ, ಬರೋದು ಇಲ್ಲ. ಯಾರು ತಗೊಂಡ್ ಬಂದ್ರೆ ಏನ್ ಮಾಡ್ತೀರಾ ಸರ್? ತಗೊಂಡ್ ಬಂದ್ರೆ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ, ಓಟೇ ಹಾಕಲ್ಲ. ಬೇಡ ಅಂತವ್ರದ್ದು. ತಗೊಂಡ್ ಬಂದ್ರೆ ಹತ್ರಕ್ಕೂ ಸೇರಿಸಲ್ಲ, ಅವ್ರ ಮನೆ ಹತ್ರಕ್ಕೂ ಬರೋದು ಬೇಡ, ಓಟೇ ಹಾಕೋದಿಲ್ಲ. ಬೇಡ ಅವ್ರು ಓಟ್ಗೂ ಹಾಕೋದು ಬೇಡ, ನಮ್ದು ಅವ್ರು ಮಾರ್ಕೊಳ್ಳೋದು ಬೇಡ ನಮ್ಗೆ. ಅವ್ರು ಅಲ್ಲೇ ಇದ್ಬಿಡ್ಲಿ, ನಾವು ಇಲ್ಲೇ ಇರ್ತೀವಿ. ಸೂಪರ್. ಇದು ಯಾರು ಅಂತ ಹೇಳಿ ಸರ್. ನಮಗೂ ಗೊತ್ತಿಲ್ವಾ? ನೋಡಿ ಸರ್, ನೋಡಿರ್ತೀರಾ ತುಂಬಾ ಸಲ ಟಿವಿನಲ್ಲಿ ನೋಡಿರ್ತೀರಾ. ನೋಡಿ, ಸಿನಿಮಾದಲ್ಲಿ ನೋಡಲ್ವಾ ನೀವು? ಸಿನಿಮಾ ನೋಡಿನೇ 25 ವರ್ಷ ಆಯ್ತು. ನ್ಯೂಸ್ ನೋಡ್ತೀವಿ, ಆದ್ರೆ ಸ್ವಲ್ಪ ಮೆಮರಿ ಪವರ್ ಇಲ್ಲ. ಯಾರು ಅಂತ ಗೊತ್ತಿಲ್ಲ. ಅಲ್ಲ ಮೆಮರಿ ಪವರ್ ಇಲ್ಲ. ಈಗ ರಮ್ಯಾ ಅಂತ ಒಬ್ರು ಇದಾರೆ ಸರ್. ಹೆಸರು ಕೇಳಿದೀನಿ, ಆದ್ರೆ ಅವ್ರು ನೋಡಿಲ್ಲ ಇನ್ನೂ. ನೋಡೇ ಇಲ್ವಾ? ರಾಜಕಾರಣಿಗಳು ನೋಟ್ ತೋರ್ಸಿದ್ರೆ ಹಣದ ಆಸೆಗೆ ಬಲಿಯಾಗ್ಬಿಡ್ತಾರಲ್ಲ. ಎಲ್ಲಿಮ್ಮ ಒಳ್ಳೆ ವ್ಯಕ್ತಿಗೆಲ್ಲಮ್ಮ ಓಟ್ ಹಾಕ್ತಾರೆ? ಎಲ್ಲ ಹಾಕ್ತಾರಮ್ಮ, ಎಲ್ಲ ಕಾಸು ಕೊಡ್ತಾರೆ. ಆ ಟೈಮ್ ಕಾಸು ಕೊಡ್ತಾರೆ. ಅಲ್ಲಿ ಏಜೆಂಟ್ಗಳು ಫಿಕ್ಸ್ ಮಾಡಿಬಿಟ್ಟಿರ್ತಾರಲ್ಲಮ್ಮ, 2,000 ಲಾಸ್ಟ್ ಟೈಮ್ ಕೊಡಿತಾರೆ, ಓಟ್ ಹಾಕ್ತಾ ಇರ್ತಾರೆ. ಒಳ್ಳೆ ವ್ಯಕ್ತಿ ಹಾಕೋದೇ ಇಲ್ವಲ್ಲ. ರಮ್ಯಾ ಮೇಡಮ್. ಹೌದಾ? ಅವರೇನಾ? ನೋಡಿ, ಹೌದು. ಏನಾಗಿದ್ರು? ಅವ್ರು MP ಆಗಿದ್ರಲ್ಲಮ್ಮ ಮಂಡ್ಯದಲ್ಲಿ. ಏನ್ ಹೇಳ್ತೀರಾ ಇವ್ರ ಬಗ್ಗೆ? ಏನು ಹೇಳೋದಮ್ಮ, ಅವರು ಅವ್ರು ಏನಮ್ಮ ಫಿಲಿಮ್ ನೋಡ್ರ ಮುಖಾಂತರ ನಾವು ಓಟ್ ಹಾಕ್ತಾರೆ. ಏನು ಮಾಡಿದ್ರೆ ಅವ್ರ ಮುಂದೆ ನಿಂತ್ಕೊಂಡು ಸೋತ್ರು ಹೋದ್ರು, ಎಲ್ಲ ಸೇರ್ಕೊಂಡ್ರು. ಏನಿದಮ್ಮ ಅದು ನಾನು ಹೇಳೇನು ಗೊತ್ತಮ್ಮ, ಒಳ್ಳೆ ವ್ಯಕ್ತಿ ನಾವು ನಮ್ಮಂತ ಬೇಡ, ಬಡವರು ಹುಡುಕ್ಲಿ, ಇಲ್ಲ ಎಜುಕೇಟ್ ಲಾಯರು ಯಾರೋ ಒಬ್ರು ಹುಡುಕಿ ಅಂಥವ್ರು ಮಾಡಿ ಕೇಳೋಕ್ಕೆ ಚೆನ್ನಾಗಿರ್ತದೆ. ನೋಡಿ, ಬೆಳಿಗ್ಗೆ ಭಕ್ತಿ ಸಿಕ್ತಿ ಕೇಳ್ಬೋದು. ಕೌನ್ಸಿಲ್ ಹಿಡಿಯೋಕ್ಕಾಗ್ತದಮ್ಮ, ಕೌನ್ಸಿಲ್ ಹೋಟ್ಲ ಹತ್ರ ಬರ್ತಾನ, ಗೆದ್ಮೇಲೆ ಎಲ್ಲೋ ಕೂತಿರ್ತಾನೆ, ಯಾವುದೋ ಎಷ್ಟೆಲ್ಲ ಕೂತಿರ್ತಾರೆ. ML ಗೆದ್ಮೇಲೆ ರೋಡಿಗೆ ಬರ್ತಾರ. ಇಷ್ಟೇ, ಜನ ವ್ಯಕ್ತಿ ತಿಳ್ಕೊಂಡ್ರೆ ಎಲ್ಲ ಒಳ್ಳೇದೇ, ತಿಳ್ಕೊಳ್ಳಲ್ವಲ್ಲ. ಓಕೆ, ವೋಟ್ ಮಾಡೋಕ್ಕೂ ಮುಂಚೆ ಇಂಥ ವ್ಯಕ್ತಿಗೆ ವೋಟ್ ಮಾಡಿದ್ರೆ ಅವರು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಯೋಚನೆ ಮಾಡ್ಬೇಕು ಅಲ್ವಾ ಸರ್? ಓಕೆ ಮೇಡಮ್.
ಯಾರು ವೋಟ್ ಗೊತ್ತಿಲ್ಲ ಮಾಡೋದಿಲ್ಲ ಮೇಡಮ್. ನಾವು ಮಾಡ್ತೀವಿ ಯಾರಿದು? ರಮ್ಯಾ ಮೇಡಮ್. ಹೌದಾ? ಯಾರಿದು? ರಮ್ಯಾ ಮೇಡಮ್. ರಮ್ಯಾ ಮ್ಯಾಡಮ್ ನಿಮ್ಗೆ ತುಂಬಾ ಬೇಕಾದವ್ರಾ? ನಾವು ಅದಕ್ಕೆ ಅವಳಿಗೆ ಇಷ್ಟನೇ ಪಡಲ್ಲ. ಯಾಕೆ ಸರ್, ಯಾಕೆ ಇಷ್ಟಪಡಲ್ಲ? ಅವಳು ಯಾಕೆ ಯಾವ ಒಂದು ಪಾರ್ಟಿ ನಿಂತ್ಕೊಂಡ್ಬಿಟ್ಟು ಹಾರು ಹೋಗ್ಬಿಟ್ಲು. ಅವಳು ಎಲ್ಲಿ ಹೋಗಿದ್ದಾಳೆ ಏನು ಕಾಣೆ ಆಗ್ಬಿಟ್ಟಿದ್ದಾಳೆ ಅವಳು. ಕಾಣೆ ಆಗ್ಬಿಟ್ಟಿದ್ದಾಳಲ್ಲ, ಅದಕ್ಕೆ ಇಷ್ಟ ಇಲ್ಲ. ರಾಷ್ಟ್ರ ಧ್ವಜ ಅನ್ನೋದು ಅದು ಒಂದು ಇದು ಮಾಡ್ತಾಳೆ ಬಿಟ್ರೆ ಅವಳು ಅದು ಪಾಕಿಸ್ತಾನ ಅವಳಿ ಸ್ವರ್ಗ ಅಂತಾಳವಳು. ಪಾಕಿಸ್ತಾನ ಸ್ವರ್ಗನಾ? ನಮ್ಮ ಇಂಡಿಯಾ ಯಾವ ತರ ಇದೆ. ಇಷ್ಟನೇ ಇಲ್ಲ ಅಂತ ಹೇಳಿದ್ರು ರಮ್ಯಾ ಅವರು. ಯಾರು ಇಷ್ಟ ಆಗ್ಬೇಕಂತ ಹೇಳಿದ್ರೆ ಇಷ್ಟ ಆಗುವಂತ ರಾಜಕಾರಣಿಗಳು ಯಾವ ತರ ಇರ್ಬೇಕು ಸರ್? ಇಷ್ಟ ಆಗುವಂತ ಮೋದಿ ಅವರು ಆಗ್ಬೇಕು. ಕರ್ನಾಟಕದಲ್ಲಿ ಯಡಿಯೂರಪ್ಪ ಬಂದ್ರೂ ಅವ್ರಿಗೆ ಮಾತಾಡೋಕ್ಕೂ ಸರಿಯಾಗಿ ಬರಲ್ಲ. ಒಂದೊಂದ್ಸಲ ಸಿಕ್ಕಾಕೊಂಡ್ ಬಿಡ್ತಾರೋ. ಮೋದಿಯವರು ನಮ್ಮ ದೇಶದಲ್ಲಿ ಪುನಃ ಇದಾಗಬೇಕು, ಅವರು ವಿನ್ ಆಗಿ ಬರಬೇಕು. ಇವ್ರು ಯಾರು ಹೇಳಿ? ರಮ್ಯಾ ಅವರೇನಾ? ರಮ್ಯಾನೇ. ಓಕೆ, ಏನಾಗಿದ್ದಾರೆ? ಆರ್ಟಿಸ್ಟ್ ಆಗಿದ್ರು. ಇವಾಗ ಏನು ಇಲ್ವಲ್ಲ ಸದ್ಯಕ್ಕೆ. ಈಗ ಸದ್ಯಕ್ಕೆ ಖಾಲಿಯಾಗಿದ್ದಾರೆ. ರಮ್ಯಾನೇ ನಮ್ಮ ಪಾರ್ವತಿ. ಪಾರ್ವತಿನಾ? ಅವ್ರ ಹೆಸರು ಹೇಳ್ತಾ ಇದ್ದಾರೆ, ಅದೇ ರಮ್ಯಾ. ಓಕೆ ಮಾ, ಈಗ ನೋಟ್ ತಗೊಂಡು ವೋಟ್ ಹಾಕಿ ಅಂತ ಹೇಳ್ತಾರಲ್ಲ ರಾಜಕಾರಣಿಗಳು, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಅವ್ರನ್ನ ಎತ್ಕೊಂಡೋಗಿ ಎಲ್ಲಾದ್ರೂ ನದಿನಲ್ಲಿ ಬಿಸಾಕ್ಬೇಕು ಅಂತ ಹೇಳ್ತೀನಿ. ದುಡ್ಡು ಕೊಟ್ಬಿಟ್ಟು ವೋಟ್ ಹಾಕಿಸ್ಕೊಳ್ಳೋರು ಅವ್ರಿನ್ನೆಂತ ಆ ದುಡ್ಡು ನಮಗ್ ಕೊಟ್ಟಿರೋದಕ್ಕೆ ಇನ್ನೆಷ್ಟು ಸಂಪಾದನೆ ಮಾಡ್ಕೊಳಕ್ಕೆ ಮಾಡ್ತಾರೆ ಅಂತ ನಿಯತ್ತಾಗಿರೋನ್ ಏನಕ್ಕೆ ಕೇಳ್ತಾನೆ ಹೇಳಿ? ಹೌದು, ಮತ್ತೆ ಜನಗಳು ತಗೊಂಡ್ಬಿಡ್ತಾರಲ್ಲ ನೋಟ್ ಕೊಟ್ರೆ. ಅದೇ ಅವ್ರಿಗೆ ಬಂತಲ್ಲ, ಬರೋದ್ ತಗೊಳ್ತಾರೆ, ಬೇಕಾದವ್ರಿಗೆ ಹಾಕ್ತಾರಪ್ಪ ಓಟು. ಅಲ್ಲ, ಏದಕ್ಕೋಸ್ಕರ ಅವ್ರು ದುಡ್ಡು ಕೊಡ್ಬೇಕು ಹೇಳಿ? ನಮ್ಗೆ ಯಾರು ನಿಯತ್ತಾಗಿರ್ತಾರ ಅವ್ರಿಗೆ ನಾವೇ ಹಾಕ್ತಿವಲ್ವಾ? ಮತ್ತೇನು ಕೊಡ್ಬೇಕು ದುಡ್ಡು ಅವರು? ಅಂದ್ರೆ ಅವ್ರ ಕರಪ್ಟ್ ಅಂತ ಗೊತ್ತಾಯ್ತಲ್ವಾ? ಬದಲಾವಣೆ ಆಗ್ಬೇಕು, ಯಾಕಂದ್ರೆ ವ್ಯಕ್ತಿನ ಪಾರ್ಟಿನ ಅಂತ ನಾವು ಕೂಡ ಯೋಚನೆ ಮಾಡ್ಬೇಕಾಗತ್ತಲ್ವಾ? ಹೌದು, ಮಾಡ್ಬೇಕು. ಈಗ ಪಾರ್ಟಿ ನೋಡ್ಬಿಟ್ಟು ವೋಟ್ ಹಾಕ್ಬಿಡ್ತಾರೆ ಅಥವಾ ವ್ಯಕ್ತಿ ನೋಡ್ಬಿಟ್ಟು ವೋಟ್ ಹಾಕ್ಬಿಡ್ತಾರೆ, ಅದೆಷ್ಟು ಸರಿ? ಮೋದಿ ಅವ್ರು ಬಂದ್ರೆ ಮಾತ್ರ ಈಗ ಮತ್ತೆ ನಮ್ಮ ದೇಶ ಒಂದು ಹಿಂದೂಯಿಸಮ್ ಉಳಿಬೇಕು ಅಂದ್ರೆ, ನಮ್ಮ ದೇಶದ್ದು ಒಂದು ಒಳ್ಳೆತನ ಉಳಿಬೇಕು ಅಂದ್ರೆ ಮೋದಿನೇ ಬರಬೇಕು. ಯಾಕೆಂದ್ರೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಹೇಳಿ? ಆಸ್ತಿ ನೋಡೋಣ, ಎಲ್ಲಿ ಏನು ಇಟ್ಕೊಂಡಿದ್ದಾರೆ ಹೇಳಿ ನೋಡೋಣ. ಅವರು ಹೋಗಿ ಅವ್ರನ್ನ ಸರ್ಚ್ ಮಾಡಿ, ಬೇಕಾದ್ರೆ ಅವ್ರೇನೋ ಕಳ್ತನವಾಗಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಆಸೆ ಇಲ್ಲದೆ ಇರೋ ಮನುಷ್ಯ ಜನಗಳಿಗೆ ಅಲ್ವಾ ಅವ್ರು ಮಾಡ್ತಾರೆ ಅವರು. ಮತ್ತೆ ಯಾಕೆ ಅವ್ರಿಗೆ ಹಾಕ್ಬಾರ್ದು? BJPಗೆ ಇವ್ರನ್ನ ನೋಡೋದು ಬೇಡ, ಅವ್ರು ಬರಬೇಕು ನಮಗೆ. ಒಂದು ವೇಳೆ ರಾಹುಲ್ ಗಾಂಧಿ PM ಆಗ್ಬಿಟ್ರೆ ಹೋಯ್ತು, ನಮ್ಮ ಇದೆಲ್ಲಾನು ಹೋಯ್ತು ಅಂತ ಅರ್ಥ. ಹಾಳಾಯ್ತು ಅಂತ ಅರ್ಥ. ಪ್ಲೀಸ್ ವೋಟ್ ಹಾಕಿ ಆ್ಯಂಡ್ ದುಡ್ಡು ತಗೊಂಡು ವೋಟ್ ಹಾಕೋದನ್ನ ಯಾವುದೋ ನದಿನಲ್ಲಿ ಹೋಗಿ ಮುಳುಗಿಸ್ಬಿಡ್ಬೇಕಂತ ಹೇಳಿದ್ದಾರೆ. ಪ್ಲೀಸ್ ಆ ಥರ ಆಗೋ ಥರ ಮಾಡಿಬಿಡಿ. ಥ್ಯಾಂಕ್ ಯು ಮಾ. ಹಾಯ್, ಹಲೋ. ಟೈಮೇ ಇಲ್ಲ ರೀ ನಮ್ಮ ಜನಗಳ ಹತ್ರ ಟೈಮೇ ಇಲ್ಲ. ಇನ್ನು ವೋಟ್ ಆಗಕ್ಕೆ ಟೈಮ್ ಇರುತ್ತಾ? ಆಯ್ತು ಸರ್, ಟೈಮೇ ಇಲ್ಲ, ಓಡ್ತಾ ಇರ್ತಾರೆ ಸರ್ ನಮ್ಮ ಜನಗಳು. ವೋಟ್ ಹಾಕಕ್ಕೂ ಟೈಮ್ ಇಲ್ಲ ಅಂತಾರೆ ಸರ್. ತಿಮ್ಮಯ್ಯ ನಿಮ್ಗೂ ಟೈಮ್ ಇಲ್ವಾ ಸರ್? ಇಲ್ಲ, ನಮ್ಗೆ ಟೈಮ್ ಇದೆ. ಟೈಮ್ ಮಾಡ್ಕೊಂಡು ನೀವು ಹೇಳೋದಕ್ಕೆ ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡಿ ಹೋಗ್ತಾ ಇದ್ದೀವಿ. ಸೂಪರ್ ಸರ್, ನೀವು ಹೊಡಿರಪ್ಪ ಚಪ್ಪಾಳೆ. ಟೈಮ್ ಇಲ್ದೆ ಅವರು ಟೈಮ್ ಮಾಡ್ಕೋಬೇಕು ಅಲ್ವಾ ಓಟ್ ಹಾಕಕ್ಕೆ? ಬಂದ್ವಿ ಸರ್, ಚೆನ್ನಾಗಿ ತಿನ್ಬೇಕು ಸರ್ ನೀವು. ಚೆನ್ನಾಗಿ ತಿಂತಾ ಇದ್ದೀವಿ ಸರ್. ಇಷ್ಟು ಚೆನ್ನಾಗಿದ್ದೀರಾ ನೀವು? ಸರ್ ತಿನ್ನಲ್ವ ಸರ್ ನೀವು? ಈಗ ನಮ್ಮ ದೇಶ ಸ್ವಲ್ಪ ಬಡ ದೇಶ ಆಗ್ಬಾರ್ದು ಅಲ್ವಾ? ಚೆನ್ನಾಗಿ ಒಳ್ಳೆ ದೇಶ ಅಂತ ಅನಿಸ್ಕೋಬೇಕು. ಅದ್ರ ಸಂಬಂಧ ಮೋದಿ ಅವರೆಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಎಲ್ಲ ಬಡಬಗ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲ ಒಳ್ಳೊಳ್ಳೆ ಯೋಜನೆಗಳು ತರ್ತಾ ಇದ್ದಾರೆ. ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಅವರೇ ಬರ್ಬೇಕಾ? ಅವರೇ ಬರ್ಬೇಕು. 100ಕ್ಕೆ 100 ಅವರೇ ಬರ್ಬೇಕು. ನೋಟ್ ತಗೊಳ್ಳಿ, ವೋಟ್ ಹಾಕಿ ಅಂತಾರೆ, ಏನ್ ಹೇಳ್ತೀರಾ? ಅದನ್ನೆಲ್ಲ ತಗೋಬಾರ್ದು. ಅದೆಲ್ಲ ತಗೋಬಾರ್ದು. ಅದನ್ನ ತಗೊಂಡ್ರೆ ನಮ್ಮ ಹಕ್ಕು ನಾವೇ ಮಾರ್ಕೊಂಡಂಗೆ ಆಗತ್ತೆ. ಏನು ದುಡ್ಡು ತಗೋಬಾರ್ದು. ಮೋದಿ ನೋಡಿ ಎಲ್ಲರೂ ಹಾಕ್ತಾರೆ. ಇನ್ನೊಂದ್ಸರಿ ಅವರೇ ಆರಾಮಾಗಿ ಬರ್ತಾರೆ. ಅಂದ್ರೆ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ ಸರ್, ಮಿಸ್ ಮಾಡದೆ ವೋಟ್ ಮಾಡಿ ಸರ್. ಚೆನ್ನಾಗಿ ತಿನ್ನಿ ಸರ್. ಥ್ಯಾಂಕ್ ಯು. ಸೊ ಮಿಸ್ ಮಾಡದೆ ವೋಟ್ ಮಾಡಿ. ನೋಡಿದ್ರಲ್ಲ, ಇದು ಇವತ್ತಿನ ದಾರ್ಶನಿಕ ಡೆಮೋಕ್ರಸಿ. ಮತ್ತೊಂದು ಸೂಪರ್ ಆದ ಜನಗಳ ಅಭಿಪ್ರಾಯಗಳ ಜೊತೆ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ದಿಸ್ ಇಸ್ ಮುದ್ದು ಮೀನಾ ಸೈನಿಂಗ್ ಆಫ್ ವಿತ್ ಕ್ಯಾಮರಾ ಪರ್ಸನ್ ರಿಫ್ರೆಶಿಂಗ್ ರಾಯರು. ಟೇಕ್ ಕೇರ್, ಬಾಯ್.
Bills.